ವೆಲ್ಕಮ್ ಟು ಶಶಿ ನವೋದಯ ಕ್ಲಾಸಸ್ ಮಕ್ಕಳೇ. ಈ ಕ್ಲಾಸ್ನಲ್ಲಿ ನಾವು ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಮಕ್ಕಳೇ. ಓಕೆ, ಸಿ ಫಸ್ಟ್ ಏನಿದೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿಬೇಕಾಗಿರೋದು ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನು ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೋಣ. To express a given number as a product of prime factors is called the prime factorization. ಅಂದ್ರೆ to express a given number ಅಂದ್ರೆ ನಿಮಗೆ ಕೊಟ್ಟಿರುವ ನಂಬರ್ ಅನ್ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೆಯುವುದಕ್ಕೆ ನಾವು ಏನಂತ ಹೇಳ್ತೀವಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತಂದ್ರೆ ಯಾವುದೇ ನಂಬರ್ನ ಫ್ಯಾಕ್ಟರ್ಸ್ಗಳು ಪ್ರೈಮ್ ನಂಬರ್ ಆಗಿದ್ದರೆ ಅವುಗಳಿಗೆ ನಾವು ಏನಂತ ಕರಿತೀವಿ, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಈಗ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಯಾವುದೇ ಒಂದು ನಂಬರ್ನ ನಾವು ಪ್ರೈಮ್ ನಂಬರ್ಗಳ ಪ್ರಾಡಕ್ಟ್ ಆಗಿ ಬರೆಯುವುದಕ್ಕೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತೀವಿ ಮಕ್ಕಳೇ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, 16 ನಂಬರ್ ಇದೆ, ಇದರ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನ ಮಾಡೋಣ ಅಂದ್ರೆ ಈ 60 ಅನ್ನ ಪ್ರೈಮ್ ನಂಬರ್ಸ್ ಗಳ ಪ್ರಾಡಕ್ಟ್ ಆಗಿ ಬರೆಯೋಣ. ನೋಡಿ 60 ಹೆಂಗ್ ಮಾಡ್ಬೇಕು ಸರ್ ಅಂತಂದ್ರೆ ಈ 60ಯ ಪ್ರೈಮ್ ಫ್ಯಾಕ್ಟರ್ ನಿಂದ ನಾವು ಡಿವೈಡ್ ಮಾಡಬೇಕು ಮಕ್ಕಳೇ. ಈ 60ಯ ಪ್ರೈಮ್ ಫ್ಯಾಕ್ಟರ್ ನೋಡಿ, ಪ್ರೈಮ್ ನಂಬರ್ಸ್ ಗಳು ಯಾವ್ಯಾವು? ಪ್ರೈಮ್ ನಂಬರ್ಸ್ ಗಳು ನೋಡಿ 2, 3, 5, 7 so on. ಓಕೆನಾ? ಈಗ ನೋಡಿ, ಇದು ಸ್ಮಾಲೆಸ್ಟ್ ಪ್ರೈಮ್ ಫ್ಯಾಕ್ಟರ್ ಯಾವುದು? ಇದು 60. ಇದು ಈವನ್ ನಂಬರ್ ಇರೋದ್ರಿಂದ 2 ಇಂದ ಏನಾಗ್ತದೆ, ಡಿವೈಡ್ ಆಗ್ತದೆ ಮಕ್ಕಳೇ. ಓಕೆ, ಇಲ್ಲಿ ಬರ್ಕೊಳ್ಳಿ ಡಿವೈಸರ್ 2. ಏನು ಕ್ವಶನ್ ಬರುತ್ತೆ? 60 ಅನ್ನ ನಾವು 2 ಇಂದ ಡಿವೈಡ್ ಮಾಡಿದಾಗ 30. ಮತ್ತೆ ಯಾವ ಪ್ರೈಮ್ ನಂಬರ್ ಇಂದ ಡಿವೈಡ್ ಆಗ್ತದೆ? ಈವನ್ ಇರೋದ್ರಿಂದ ಅಗೇನ್ ಏನು 2 ಇಂದ ಡಿವೈಡ್ ಆಗ್ತದೆ. ಕ್ವಶನ್ ಏನು ಬರುತ್ತೆ? 30 ಡಿವೈಡೆಡ್ ಬೈ 2 ಮಾಡಿದಾಗ 15 ಬರುತ್ತದೆ. ಈ ನೆಕ್ಸ್ಟ್ ಯಾವ ಪ್ರೈಮ್ ಫ್ಯಾಕ್ಟರ್ ಇಂದ ಡಿವೈಡ್ ಆಗ್ತದೆ? 15. ನೋಡಿ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3. ಓಕೆ, ಸಮ್ ಆಫ್ ಡಿಜಿಟ್ಸ್ ನೋಡಿ ಮಕ್ಕಳೇ, 1 + 5 6 ಬರೋದ್ರಿಂದ ಇದು 3 ಇಂದ ಡಿವೈಡ್ ಆಗ್ತದೆ ಮಕ್ಕಳೇ. ಏನು ಬರುತ್ತೆ? ಕ್ವಶನ್ 5 ಬರುತ್ತೆ. 3 5 times 15. ಓಕೆ, ನೆಕ್ಸ್ಟ್ ಯಾವ ಪ್ರೈಮ್ ನಂಬರ್ ಇಂದ ಡಿವೈಡ್ ಆಗ್ತದೆ? 5 1 ಟೈಮ್ಸ್. ಎಲ್ಲಿವರೆಗೂ ಮಾಡಬೇಕು ಅಂತಂದ್ರೆ ಕ್ವಶನ್ 1 ಬರೋವರೆಗೂ ಮಾಡಬೇಕು ಮಕ್ಕಳೇ. ಕ್ವಶನ್ 1 ಬರೋವರೆಗೂ ಮಾಡಬೇಕು. ಈಗ ಈ 60 ಅನ್ನ ನಾವು ಹೆಂಗೆ ಬರೀಬಹುದು ಅಂತಂದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಬರೀಬಹುದು. ನೋಡಿ ಇಲ್ಲಿ ಮಕ್ಕಳೇ, 60 is equal to 2 into 2 into 3 into 5. ನೋಡಿ, all these are prime numbers ಮಕ್ಕಳೇ. ಇವೆಲ್ಲ ಏನು ಪ್ರೈಮ್ ಫ್ಯಾಕ್ಟರ್ಸ್ ಗಳು. ಇದನ್ನೇ ನಾವು ಪ್ರಾಡಕ್ಟ್ ಆಗಿ ಬರೆದಿವಿ. 60 is equal to 2 into 2 into 3 into 5. ಈ ರೀತಿಯಾಗಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ಸ್ ಗಳನ್ನ ಮಾಡಬೇಕಾಗ್ತದೆ ಮಕ್ಕಳೇ. ಓಕೆ, ಅಂದ್ರೆ ನೋಡಿ ಏನು ಹೇಳಿತ್ತು ಡೆಫಿನೇಷನ್? ಟು ಎಕ್ಸ್ಪ್ರೆಸ್ ಅ ಗಿವೆನ್ ನಂಬರ್. ಈ ಗಿವೆನ್ ನಂಬರ್ ಅಂದ್ರೆ ನಮಗೆ ಕೊಟ್ಟಿರೋ ನಂಬರ್ ಯಾವುದು? 60. ಈ 60 ಅನ್ನು ನಾವು ಏನು ಮಾಡ್ತೀವಿ? ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೀತೀವಿ. ನೋಡಿ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರ್ತೀವಿ. 2 into 2 into 3 into 5. ಇದಕ್ಕೆ ನಾವು ಏನಂತ ಕರಿತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿ ಕರಿತೀವಿ ಮಕ್ಕಳು. ಓಕೆ, ಅರ್ಥ ಆಗಿದೆಯಲ್ಲ? ಈಗ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ನಮಗೆ. ಓಕೆ, ನೋಡಿ ಫಸ್ಟ್ ಕ್ವಶನ್ ಏನಿದೆ, ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 360 ಈಸ್. ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 360 ಈಸ್ ಅಂದ್ರೆ ಈ 360ಯ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು ಅಂತ ಈಗಾಗಲೇ ನಾನು ಹೇಳಿದ್ದೆ. ಪ್ರೈಮ್ ಫ್ಯಾಕ್ಟರ್ಸ್ ಇಂದ ಡಿವೈಡ್ ಮಾಡ್ಕೊಂತ ಹೋಗಿ ಮಕ್ಕಳೇ. ಓಕೆ, ನೋಡಿ ಇನ್ನೊಂದು ಇರೋದ್ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಡಿವೈಡ್ ಆಗುತ್ತೆ ಮಕ್ಕಳೇ. 360 ಅನ್ನ 2 ಇಂದ ಡಿವೈಡ್ ಮಾಡಿದಾಗ ಕ್ವೋಷನ್ ಏನು ಬರುತ್ತೆ? ಅದು ಕೆಳಗಡೆ ಬರ್ಕೊಳ್ಳಿ, 180. ಅಗೇನ್ ಇದು ಈವನ್ ನಂಬರ್ ಇರೋದ್ರಿಂದ 2 ಇಂದ ಡಿವೈಡ್ ಆಗುತ್ತೆ. ಓಕೆ, 290 ಟೈಮ್ಸ್. ಓಕೆ, 290 ಟೈಮ್ಸ್. ಓಕೆ, ನೆಕ್ಸ್ಟ್ ಅಗೇನ್ 90 ಏನಂತಂದ್ರೆ ಈವನ್ ನಂಬರ್ ಇರೋದ್ರಿಂದ 2 ಇಂದ ಮತ್ತೆ ಡಿವೈಡ್ ಆಗ್ತದೆ. 245 ಟೈಮ್ಸ್. ಓಕೆ, ನೋಡಿ 45 ಇದೆ, ಇದು ಆಡ್ ನಂಬರ್, ಸೊ 2 ಪ್ರೈಮ್ ಫ್ಯಾಕ್ಟರ್ ಇಂದ ಡಿವೈಡ್ ಆಗೋದಿಲ್ಲ ಮಕ್ಕಳೇ. ಓಕೆ, ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 3. ಓಕೆ, 4 + 5 ಸಮ್ ಆಫ್ ಡಿಜಿಟ್ಸ್ ಮಾಡಿ ನೋಡ್ಕೊಳ್ಳಿ ಮಕ್ಕಳೇ. 4 + 5 9 ಬಂದಾಗ ಅದು 3 ಇಂದ ಡಿವೈಡ್ ಆಗ್ತದೆ. ಓಕೆ, 3 15 times 45 ಮಕ್ಕಳೇ. ಅಂದ್ರೆ 45 ಅನ್ನು ನೀವು 3 ಇಂದ ಡಿವೈಡ್ ಮಾಡಿದಾಗ ಕ್ವೋಷನ್ ಏನು ಬರ್ತದೆ? 15. ನೋಡಿ, ಈಗ 1 + 5 ಯಾವ ನಂಬರ್, ಯಾವ ಪ್ರೈಮ್ ಫ್ಯಾಕ್ಟರ್ ಇಂದ ಡಿವೈಡ್ ಆಗ್ತದೆ? ಅಗೇನ್ 3 ಇಂದ ಡಿವೈಡ್ ಆಗ್ತದೆ. 3 5 times 15. ಓಕೆ, ನೆಕ್ಸ್ಟ್ ಯಾವ ಪ್ರೈಮ್ ನಂಬರ್ ಇಂದ ಡಿವೈಡ್ ಆಗ್ತದೆ? 5 1 times. ಓಕೆ, ಎಲ್ಲಿವರೆಗೂ ಮಾಡಬೇಕಂದ್ರೆ
ಆಪ್ಷನ್ 1 ಬರೋವರೆಗೂ ಮಾಡಬೇಕು. ಈಗ ಈ 360 ನಾವು ಏನು ಬರೀಬಹುದು, 360 ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಆಗಿ ಬರೀಬಹುದು ಮಕ್ಕಳೇ. ಸೊ 360 is equal to ಏನು ಬರೀಬಹುದು ನಾವು 2 how many times, ಓಕೆ 3 times 2 into 2 into 2, ಓಕೆನಾ. ಆಮೇಲೆ ಇದೆ 3 ಸಾರಿ 2 ಸಾರಿ 3 into 3, ಓಕೆ. ಆಮೇಲೆ 5 1 times. ಇದು ಏನಾಗುತ್ತೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 360 ಆಗ್ತದೆ. ಇದು ಯಾವ ಆಪ್ಷನ್ ಅಲ್ಲಿ ಇದೆ ಹುಡುಕಿ ಮಕ್ಕಳೇ, ಓಕೆ 2 3 times, ಓಕೆ. ಆಪ್ಷನ್ ಎ ಅಲ್ಲಿ 2 times ಇದೆ, ಹೀಗಾಗಿ ಇದು ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ನೋಡ್ಕೊಳ್ಳಿ ಮಕ್ಕಳೇ, 2 3 times, ಓಕೆ 3 2 times, ಓಕೆ 5 1 times. ಸೊ ಕರೆಕ್ಟ್ ಆನ್ಸರ್ ಏನಾಗ್ತದೆ, ಬಿ ಆಗ್ತದೆ ಮಕ್ಕಳೇ. ಸಿ ಅಲ್ಲಿ ನೋಡಿ 2 ಎಷ್ಟು ಟೈಮ್ಸ್ ಇದೆ, 2 5 ಇದೆ. ಸೊ ಇದು ಆನ್ಸರ್ ಆಗೋದಿಲ್ಲ. ಓಕೆ ಡಿ ನೋಡಿ 2 2 ಟೈಮ್ಸ್ ಇದೆ, ಅಲ್ಲಿ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 3 ಟೈಮ್ಸ್ ಇದೆ, ನಿಮಗೆ ಡಿ ಆದಂತಹ ಉತ್ತರ ಆಗ್ತದೆ. ಸರಿಯಾದಂತಹ ಉತ್ತರ ಕರೆಕ್ಟ್ ಆನ್ಸರ್ ಬಿ ಆಗುತ್ತೆ ಮಕ್ಕಳೇ. ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೋಡಿ, ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ 550 ಈಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ 540 ಯ ಪ್ರೈಮ್ ಫ್ಯಾಕ್ಟರೈಸೇಷನ್ ಏನು ಅಂತ ಹೇಳ್ತಿದ್ದಾರೆ ಮಕ್ಕಳೇ. ಈ ಪ್ರಶ್ನೆ ನಾವು ಬಿಡಿಸೋದಕ್ಕಿಂತ ಮುಂಚೆ ನೀವು ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಯನ್ನ ನೀವೇ ಬಿಡಿಸಿ ಮಕ್ಕಳೇ. ಬಿಡಿಸ್ಬಿಟ್ಟು ಓಕೆ ಈ ಆನ್ಸರ್ ಏನಾಗ್ತದೆ ಅನ್ನೋದನ್ನ ನೋಡಿ, ಹಾಗೆ ಆನ್ಸರ್ ಅನ್ನ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ ಅಂದ್ರೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಯಾವ್ದು ಸರಿ ಇದೆ ಅನ್ನೋದನ್ನ ಆಪ್ಷನ್ಸ್ಗಳು ಬರೆಯಿರಿ. ಸಪೋಸ್ ಎ ಸರಿ ಇದ್ರೆ ಎ, ಬಿ ಸರಿ ಇದ್ರೆ ಬಿ ಅಂತ ಈ ರೀತಿ ಬರ್ಬಿಡಿ ಮಕ್ಕಳೇ. ಓಕೆ ನಾನು